ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುವಿನ ಒಂದು ಗೋಚಾರ ಫಲ ಮೇ 1ರಿಂದ ಆಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಗ್ರಹಗಳ ಒಂದು ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯುಗಾದಿಯ ಒಂದು ಭವಿಷ್ಯವನ್ನು, ಅಂದರೆ ಹೊಸ ವರ್ಷದ ಒಂದು ಭವಿಷ್ಯ, ಈ ಒಂದು ಹೊಸ ವರ್ಷ ಪ್ರತಿಯೊಬ್ಬರಿಗೂ ಸಹಿತ ಹರುಷವನ್ನು ತರಲಿ ಅಂತ ನಾವು ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವವಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ನನ್ನ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅನ್ನುವಂತಹ ಹಬ್ಬ ನಮ್ಮೆಲ್ಲರಿಗೂ ಸಹಿತ ಹೊಸ ಹರುಷವನ್ನು ತರುವಂಥ ಹಬ್ಬ. ಬೇವು ಬೆಲ್ಲವನ್ನು ತಿಂದು ಎಲ್ಲ ರೀತಿಯಲ್ಲೂ ಸಹಿತ ಸಿಹಿ ಮತ್ತು ಕಹಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಹಬ್ಬವೇ ಯುಗಾದಿ ಹಬ್ಬ. ವಿಶೇಷವಾಗಿ ಈ ಒಂದು ಹಬ್ಬ ನಮ್ಮ ಒಂದು ಹಿಂದೂಗಳಿಗೆ ಯುಗಾದಿಯು ಒಂದು ಹೊಸ ವರ್ಷದಂತೆ ಕಾಣುತ್ತೆ. ವಸಂತ ಋತು ಚೈತ್ರ ಮಾಸದ ಮೊದಲನೆಯ ದಿನವಾದಂತಹ ಪಾಡ್ಯದ ದಿನ, ಅಂದರೆ ಪಾಡ್ಯದ ಒಂದು ದಿನದಂದು ಹೊಸ ಪಂಚಾಂಗವನ್ನು ಸಹಿತ ನಾವು ಅಸ್ತಿತ್ವಕ್ಕೆ ಬರ್ತಾ ಇದೆ. ಮತ್ತು ಅಂದಿನಿಂದ ಸಂಕಲ್ಪಗಳಲ್ಲಿ ಹೊಸ ಸಂವತ್ಸರದ ಹೆಸರನ್ನು ಸಹಿತ ನಾವು ಹೇಳಲಾಗುತ್ತೆ. ನಮ್ಮೆಲ್ಲರ ಒಂದು ವಿಶೇಷವಾದಂತಹ ಒಂದು ಈ ಸಂವತ್ಸರದ ಹೆಸರೇ ಶ್ರೀ ಕ್ರೋಧಿನಾಮ ಸಂವತ್ಸರ. ಸಕಲ ಸನ್ಮಂಗಳಗಳನ್ನು ಈ ಒಂದು ಕ್ರೋಧಿನಾಮ ಸಂವತ್ಸರ ಉಂಟು ಮಾಡಲಿ ಅಂತ ನಾವು ಜಗನ್ಮಾತೆಯಾದಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಹೊಸ ವರ್ಷದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತಪ್ಪ ಅಂದರೆ, ಗುರು, ಶನಿ, ರಾಹು ಮತ್ತು ಕೇತು ಈ ಗ್ರಹಗಳ ಒಂದು ಸಂಚಾರ ಅತಿ ಮುಖ್ಯವಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರವು ಏಪ್ರಿಲ್ 9ನೇ ತಾರೀಕು 2024 ಆರಂಭವಾಗ್ತಾ ಇದೆ. ಮೇ 1, 2024 ಗುರು ವೃಷಭ ರಾಶಿಯನ್ನು ಪ್ರವೇಶಿಸ್ತಾನೆ. ಮತ್ತು ಸಂವತ್ಸರದ ಪೂರ್ತಿ ಗುರು ತನ್ನದೇ ಆದಂತಹ ಒಂದು ಛಾಯೆಯನ್ನು ಪ್ರತಿಯೊಂದು ರಾಶಿಗಳಲ್ಲೂ ಸಹಿತ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಮತ್ತು ಕುಂಭರಾಶಿಯಲ್ಲಿ ಶನಿ 2025 ಮಾರ್ಚ್ ತಿಂಗಳಲ್ಲಿ 29 ಅಂದರೆ ಮಾರ್ಚ್ ತಿಂಗಳ 29 ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿ ಮೀನರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು ಸಂಚರಿಸ್ತಾ ಇರ್ತಾರೆ. ಈ ಗ್ರಹಗಳ ನಡುವೆ ಆಗುವಂತಹ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ನಿರ್ಧರಿಸುತ್ತೆ. ಯಾವ ರೀತಿ ಈ ಗ್ರಹಗಳ ಒಂದು ಸಂಚಾರ ಇರುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ವಿಚಾರಗಳನ್ನು ಸಹಿತ ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದಾಗುತ್ತೆ. ಈ ಗ್ರಹಗಳ ಒಂದು ಅನ್ವಯ ಈ ಒಂದು ವರ್ಷ ಭವಿಷ್ಯವನ್ನು ಸಹಿತ ನಾವಿಲ್ಲಿ ನಿರ್ಧರಿಸಬಹುದಾಗುತ್ತೆ. ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ವರ್ಷ ಪ್ರತಿಯೊಬ್ಬರ ಒಂದು ವ್ಯಕ್ತಿಯ ಒಂದು ನೆಲೆಯನ್ನು, ಒಂದು ಭವಿಷ್ಯವನ್ನು ಖಚಿತವಾಗಿ ಹೇಳುವಂತಹ ಒಂದು ನಿರ್ಣಯವನ್ನು ನಾವಿಲ್ಲಿ ಮಾಡ್ಬೋದು. ವಿಶೇಷವಾಗಿ ಜನ್ಮ ಜಾತಕದ ಫಲವನ್ನು ಸಹಿತ ನಾವಿಲ್ಲಿ ಪರಿಶೀಲನೆಯನ್ನು ಮಾಡ್ಬೋದಾಗುತ್ತೆ. ಕ್ರೋಧಿನಾಮ ಸಂವತ್ಸರವು ಮಾರ್ಚ್ 21, 2025 ಅಸ್ತಿತ್ವದಲ್ಲಿರುತ್ತೆ. ಮಾರ್ಚ್ 30, 2025 ಬರುವಂಥ ಯುಗಾದಿ ಹಬ್ಬದ ದಿನ ವಿಶ್ವಾಸುವ ಸಂವತ್ಸರ ಚಾಲ್ತಿಯಲ್ಲಿ ಬರುತ್ತೆ. ಇಲ್ಲಿವರೆಗೆ ರಾಶಿಯ ಒಂದು ವರ್ಷ ಒಂದು ರಾಶಿಯಲ್ಲಿ ಯಾವ ರೀತಿ ಪ್ರಭಾವಗಳಿರುತ್ತೆ, ಯಾವ ರಾಶಿಗೆ ಬೇವು ಸಿಗುತ್ತೆ, ಯಾವ ರಾಶಿಗೆ ಬೆಲ್ಲ ಸಿಗುತ್ತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ, ಈ ಒಂದು ಯುಗಾದಿ ಹಬ್ಬದ ದಿನ ನಮ್ಮ ಎಲ್ಲರಿಗೂ ಸಹಿತ ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುಷು ಮತ್ತು ಸಂಪತ್ತು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮೀನರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮೀನರಾಶಿಯಲ್ಲಿ ಯಾವ ರೀತಿಯಲ್ಲಿರುತ್ತಪ್ಪ ಅಂದರೆ,
ಈ ವರ್ಷದಲ್ಲಿ ಅವರಿಗೆ ಹಣಕಾಸಿನಲ್ಲಿ ತುಂಬಾ ಲಾಭ ಆಗುವಂತಹ ಸಾಧ್ಯತೆ ಇದೆ. ಗುರು ಕೊನೆಯವರೆಗೂ ಸಹಿತ ದ್ವಿತೀಯ ಭಾವದಲ್ಲಿ ಸಂಚರಿಸ್ತಾ ಇರ್ತಾನೆ. ಆದ್ದರಿಂದ ನಿಮ್ಮ ಮಾತಿಗೆ ಉತ್ತಮವಾದಂಥ ಗೌರವ ಲಭ್ಯವಾಗುತ್ತೆ. ಹಣಕಾಸಿನ ತೊಂದರೆ ತಮಗೆ ಕಂಡು ಬರೋದಿಲ್ಲ. ಮೇ ತಿಂಗಳಲ್ಲಿ ಗುರು ದ್ವಿತೀಯ ಭಾವಕ್ಕೆ ಪ್ರವೇಶಿಸ್ತಾನೆ. ಆದ್ದರಿಂದ ಸಣ್ಣ ವಿಚಾರಗಳಿಗೂ ಹೆಚ್ಚಿನ ಪ್ರಯತ್ನ ಬೇಕಾಗಲಿದೆ. ವಿಶೇಷವಾಗಿ ರಾಶಿಯಲ್ಲಿಯೇ ರಾಹು ಇರುವಂಥ ಕಾರಣ ಪ್ರತಿ ವಿಚಾರಗಳಿಗೂ ಸಹಿತ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಶನಿಯು ಒಂದು ದ್ವಾದಶ ಭಾವದಲ್ಲಿ ಇರುವ ಒಂದು ಕಾರಣ ಅನಾವಶ್ಯಕ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಕುಟುಂಬದಲ್ಲಿ ಸೌಹಾರ್ದಯುತವಾದಂತಹ ವಾತಾವರಣ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಯತ್ನವನ್ನು ತಾವು ಮಾಡ್ತಾ ಇರ್ತೀರಿ. ಅದು ಶುಭ ಫಲಗಳು ತಮಗೆ ಕಾರಣವಾಗುತ್ತೆ. ಒಮ್ಮೆ ತೆಗೆದುಕೊಂಡಂತಹ ನಿರ್ಧಾರವನ್ನು ತಾವು ಬದಲಿಸ್ತಾ ಇರ್ತೀರಿ. ಮನಸ್ಸು ಚಂಚಲವಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ವಿಶ್ವಾಸದಿಂದ ಮಾತ್ರ ಯಶಸ್ಸನ್ನು ತಾವು ಗಳಿಸಲಿಕ್ಕೆ ಸಾಧ್ಯ. ಮನಚಂಚಲ ಮತ್ತು ಇನ್ನೊಬ್ಬರ ಮಾತನ್ನು ಕೇಳುವಂಥದ್ದು, ಅದರಿಂದ ಯಾವುದೇ ರೀತಿ ಸಕ್ಸಸ್ ತಮಗೆ ಸಿಗೋದಿಲ್ಲ. ಸಹೋದರ ಅಥವಾ ಸಹೋದರಿಯರ ಒಂದು ಸಹಾಯದಿಂದ ಸಾಲದ ಬಾಧೆಯಿಂದ ತಾವು ದೂರ ಆಗ್ತೀರಿ. ಉದ್ಯೋಗದಲ್ಲಿ ಆತ್ಮೀಯರ ಸಹಾಯದಿಂದ ಯಶಸ್ಸನ್ನು ತಾವು ಗಳಿಸ್ತೀರಿ. ಅನಾವಶ್ಯಕವಾದಂತಹ ತಿರುಗಾಟ ಬೇಸರ ತಮಗೆ ಮೂಡಿಸುತ್ತೆ. ಮನೆಯಲ್ಲಿ ನಿಶ್ಚಿತವಾದಂತಹ ಒಂದು ಮಂಗಳ ಕಾರ್ಯಗಳು ನಡೆಯಬೇಕಾದರೆ ಧೈರ್ಯದ ಗುಣವನ್ನು ತಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ದೊರೆಯುವಂತಹ ಒಂದು ಲಾಭ ಏನಿದೆ, ನೀವು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ನೀವು ಅತಿಯಾಗಿ ಪ್ರೀತಿಸುವಂಥ ವ್ಯಕ್ತಿ ಒಬ್ಬರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿಯಾಗಿರುತ್ತೆ. ಪ್ರೀತಿ ವಿಚಾರದಲ್ಲಿ ಕೆಲವೊಂದು ಸಂಶಯಗಳು, ಕೆಲವೊಂದು ಮೋಸಗಳು, ಕೆಲವೊಂದು ಅವಿಚಾರಗಳು ನಡೆಯುವಂತಹ ಸಾಧ್ಯತೆ ಕಂಡುಬರುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಮಗೆ ಇರಲಿ. ಮನೆಯಲ್ಲಿರುವಂತಹ ಸ್ತ್ರೀಯರ ಆರೋಗ್ಯದಲ್ಲಿ ಏರಿಳಿತಗಳು ಕಂಡುಬರುವಂತಹ ಸಾಧ್ಯತೆ ಕಂಡುಬರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಿ. ವಿಶೇಷವಾಗಿ ಪೂರ್ವ ಭಾದ್ರಪದ 4ನೇ ಪಾದ, ಉತ್ತರ ಭಾದ್ರಪದ 1, 2, 3, 4ನೇ ಚರಣ, ರೇವತಿ ನಕ್ಷತ್ರದ 1, 2, 3, 4ನೇ ಚರಣ ಮತ್ತು ಇವ್ರಿಗೆ ಹೆಚ್ಚಿನ ಒಂದು ಲಾಭಗಳು ಕಂಡುಬರುವಂಥ ಸಾಧ್ಯತೆ ಕಂಡುಬರ್ತಾ ಇದೆ. ಮತ್ತು ಶನಿವಾರ, ಗುರುವಾರ, ಮಂಗಳವಾರ ಲಾಭದಾಯಕವಾಗಿರುವಂಥ ಒಂದು ವಾರವಾಗಿರುತ್ತೆ. ಮಾಣಿಕ್ಯ, ನೀಲ ಅಥವಾ ಹವಳವನ್ನು ತಾವು ಧಾರಣೆಯನ್ನು ಮಾಡ್ಬೋದು. ಮತ್ತು ಕೆಂಪು ವಸ್ತ್ರ ಅಥವಾ ಶ್ವೇತ ಬಣ್ಣವನ್ನು ತಾವು ಧಾರಣೆ ಮಾಡೋದು ಅತಿ ಉತ್ತಮವಾಗಿರುತ್ತೆ. ಈಶಾನ್ಯ ಭಾಗವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. 1, 3, 8, 9 ಸಂಖ್ಯೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. 3, 9, 12, 19, 21, 27 ಮತ್ತು 30 ಈ ಸಂಖ್ಯೆಗಳು ಲಾಭವಾಗಿ ಕಾಣಬೇಕಂದ್ರೆ 3 ಅನ್ನುವಂಥ ಸಂಖ್ಯೆ ಗುರು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಗುರು ಲಾಭದಲ್ಲಿರ್ತಾನೆ, ತಮಗೆ ಅತಿ ಹೆಚ್ಚು ಬೆಳವಣಿಗೆಯನ್ನು ಸಹಿತ ತಂದು ಕೊಡ್ತಾ ಇರ್ತಾನೆ. ಮತ್ತು ವಿಶೇಷವಾಗಿ ತಾವು ಹೇಳಬೇಕಂತ ಅಂದರೆ ತಾವು ಗುರುರಾಯರ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ. ಗುರುರಾಯರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಅತಿ ಹೆಚ್ಚು ಬೆಳವಣಿಗೆ ಮತ್ತು ಗುರುರಾಯರ ಒಂದು ಅಕ್ಷತೆಗಳನ್ನು ತಮ್ಮ ಒಂದು ಖಜಾನೆಯಲ್ಲಿಡಿ, ಅಭಿವೃದ್ಧಿ ಆಗುತ್ತೆ. ಮತ್ತು ಮನೆಯಲ್ಲಿ ಶಾಂತಿಯುತವಾದಂಥ ವಾತಾವರಣಕ್ಕೆ ತಾವು ಅತಿ ಹೆಚ್ಚು ಬೆಂಬಲವನ್ನು ಕೊಡಿ. ಮತ್ತು ತಾಳ್ಮೆಯಿಂದ ವರ್ತನೆ ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯ ಯುಗಾದಿಯ ವಾರ್ಷಿಕ ಭವಿಷ್ಯ. ಇದೇ ರೀತಿ ನನ್ನ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನಮ್ಮ ಚಾನಲನ್ನು ನೋಡ್ತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ತೆಗೆದುಕೊಳ್ತಾ ಇರಿ. ಇದೇ ರೀತಿ ನಮ್ಮ ಒಂದು ವಿಡಿಯೋಗಳನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಪ್ರೇಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡೋದ್ರಿಂದ ನಿಮಗೆ ಎಲ್ಲ ರೀತಿ ಅಭಿವೃದ್ಧಿಯಾಗಲಿ. ಇದೇ ರೀತಿ ಹೊಸ ವರ್ಷ ಅಂತ ಬಂದಾಗ ತಾವು ಈ ಒಂದು ಯುಗಾದಿಯ ದಿನ ತಮ್ಮ ಒಂದು ಪಂಚಾಂಗ ಶ್ರವಣವನ್ನು ಮಾಡಿಸೋದು ಅತಿ ಉತ್ತಮ. ಪಂಚಾಂಗ ಶ್ರವಣದಿಂದ ಕೆಲವೊಂದು ವಿಚಾರಗಳು ತಮಗೆ ಗೊತ್ತಾಗುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದಕ್ಕೆ ಹೋಗಬಾರ್ದು, ಯಾವುದಕ್ಕೆ ಹೋಗಬೇಕು ಅನ್ನೋ ವಿಚಾರಗಳು ತಮಗೆ ಗೊತ್ತಾಗುತ್ತೆ. ಆ ವಿಚಾರವನ್ನು ತಾವು ಗಮನದಲ್ಲಿಟ್ಕೊಂಡು ತಮ್ಮ ಮುಂದುವರೆದ ಕೆಲಸಗಳನ್ನು ತಾವು ಮಾಡ್ತಾ ಹೋದರೆ ಅತಿ ಹೆಚ್ಚು ಲಾಭವನ್ನು ತಾವು ಪಡಿತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.